ಮೊದಲಿಗೆ ನೋಡಿ ಬೆಂಗಳೂರಿನಲ್ಲಿ ಎಂತೆಂಥ ವಿಚಾರಕ್ಕೆ ಗಲಾಟೆ ಆಗಿ ನೋಡಿ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಅಂದ್ರೆ ಆ ಗಲಾಟೆ ಕೊಲೆಗಲ್ಲಂತ್ಯ ಆಗಿದೆ. ಯಾವ ವಿಚಾರಕ್ಕೆ? ಕೇವಲ ಕಾರ್ ಮಿರರ್ ಟಚ್ ಆಗಿದ್ದಕ್ಕೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಘಟನೆ ಇದು. ಒಂದು ಸಣ್ಣ ರೋಡ್ ರೇಜ್ ಕೇಸು ಕೊಲೆಗಲ್ಲ ಅಂತ್ಯ ಆಗುತ್ತೆ ಅಂತಂದ್ರೆ ಎಲ್ಲಿದ್ದೀವಿ ನಾವು? ಇದೇನು ಬೆಂಗಳೂರಾ, ಅಸ್ಸಾಮ, ಯಾವುದು? ದರ್ಶನ್ ಎಂಬಾತನನ್ನ ಫಾಲೋ ಮಾಡ್ಕೊಂಡು ಬಂದು ಮರ್ಡರ್ ಮಾಡಿದ್ದಾರೆ. ದರ್ಶನ್ ಎಂಬಾತನ ಕೊಲೆ ಆಗಿದೆ. ವರುಣ್ಗೆ ಗಂಭೀರ ಗಾಯ ಆಗಿದೆ. ಬೈಕಲ್ಲಿದ್ದವರು ಅವರಿಬ್ರು. ಕಾರ್ನ ಮಿರರ್ ಟಚ್ ಆಗಿತ್ತು ನೋಡಿ. ಆ ವಿಡಿಯೋ, CCTV ವಿಡಿಯೋ ಸಿಕ್ಕಿದೆ ನೋಡಿ. ನೋಡಿ ಆ ಕಾರು, ಅದೇ ಕಾರು ಅಟ್ಟಾಡಿಸ್ಕೊಂಡು ಬಂದು ಗುದ್ದಿರೋದು. ಇದರ ಹಿಂದೆ ಆಗಿರುವಂಥ ಘಟನೆ ಏನು ಗೊತ್ತಾ? ಕಾರ್ ಮಿರರ್ ಟಚ್ ಮಾಡಿ ಬಂದಿರ್ತಾರೆ ಆ ಹುಡುಗರು, ಆ ಬೈಕ್ನಲ್ಲಿ ಹೋಗ್ತಾ ಇರೋರು. ಅದಕ್ಕೆ ಆ ಕಾರ್ನಲ್ಲಿದ್ದಂಥ ದಂಪತಿಗಳು ನೋಡಿ, ಎಲ್ಲೂ ಗಮನಿಸಿ, ದಂಪತಿಗಳಿದ್ದಿದ್ದು ಕಾರಲ್ಲಿ. ಪತಿ ಕಾರ್ ಓಡಿಸ್ತಾ ಇದ್ದ, ಪತ್ನಿ ಪಕ್ಕದಲ್ಲಿ ಕೂತಿದ್ಲಂತೆ. ಕಾರ್ ಮಿರರ್ ಟಚ್ ಆಗಿದ್ದಕ್ಕೆ ಏನೋ ಸಣ್ಣ ಪುಟ್ಟ ಮಾತುಕತೆ ಆಗಿದೆ, ಇದನ್ನ ಮುಂದುವರ್ಸೋದು ಬೇಡ ಅಂತ ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ ಬೈಕ್ ಸವಾರರಿಬ್ರು. ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಇದು ಎರಡನೇ ಸಲ. ಮೊದಲನೇ ಅಟೆಂಪ್ಟ್ ಮಾಡಿದ್ರಂತ ಅದನ್ನ. ಮೊದಲನೇ ಅಟೆಂಪ್ಟ್ ಫೇಲ್ ಆಗಿದ್ಮೇಲೆ ಎರಡನೇ ಅಟೆಂಪ್ಟ್ ಇದು. ಎಕ್ಸ್ಕ್ಲೂಸಿವ್ CCTV ವಿಜುವಲ್ಸ್ ಪವರ್ ಟಿವಿಯ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಒಂದು ರೋಡ್ ರೇಜ್ ಪ್ರಕರಣ ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಅಂತಂದ್ರೆ ಕಾನೂನು ಬಿಗಿಯಾಗಿಲ್ಲ. ಆಕ್ಚುಲ್ ಆಗಿ ಈ ಥರ ನಾವೇ ಸುಪ್ರೀಮು ಅನ್ನೋ ರೀತಿಯಾಗಿ ಒಂದೊಂದು ಸಣ್ಣ ಸಣ್ಣ ವಿಚಾರಕ್ಕೆ ಹೋಗಿ ಗಲಾಟೆ ಮಾಡೋದು, ಅದನ್ನು ಕೊಲೆ ಮಾಡೋ ಹಂತಕ್ಕೆ ಹೋಗೋದು, ಯಾವ ಸಮಾಜದಲ್ಲಿದ್ದೀವಿ ನಾವು? ಹಿಂಗಿದ್ರೆ ಬೆಂಗಳೂರಿನಲ್ಲಿ ಓಡಾಡೋಕ್ಕಾಗತ್ತಾ? ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಗಾಡಿ ಟಚ್ ಆಗೋದು ಅಥವಾ ಸಣ್ಣ ಪುಟ್ಟ ಈ ಆಕ್ಸಿಡೆಂಟ್ಗಳಾಗೋದು ಹೌದು. ತಪ್ಪು ಯಾರಿರುತ್ತೆ ಅದು ಸ್ಟೇಷನ್ ಮೆಟ್ಲಿಗೆ ಹೋದ್ಮೇಲೆ ಅದು ಡಿಸೈಡ್ ಮಾಡುತ್ತೆ. ಕೋರ್ಟ್ ಇದೆ, ಕಾನೂನಿದೆ. ಆದರೆ ಈ ಒಂದು ರೋಡ್ ರೇಜ್ ಕೇಸ್ ಇದೆಯಲ್ಲ, ಇದನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕಾನೂನು ಅದ್ರ ಮೇಲೆ ಭಯ ಇಲ್ಲ ಇವರುಗಳಿಗೆ ಅಂತ. CCTV ವಿಜುವಲ್ಸ್ ಮಧ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಜೊತೆಗೆ ಮೃತ ಯುವಕನ ಫೋಟೋ ನೋಡ್ತಾ ಇದ್ದೀರಿ. ಜೊತೆಗೆ ದಂಪತಿಗಳಿಬ್ಬರ ಫೋಟೋನು ಕೂಡ ನೋಡ್ತಾ ಇದ್ದೀರಿ. ಇವ್ರುಗಳೇ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಇವರಿಬ್ಬರೇ ಕಾರ್ನಲ್ಲಿದ್ದವರು. ಚೇಂಜ್ ಆಗ್ತಾ ಇದೆ ಫೋಟೋಸ್ಗೂ. ಲೆಫ್ಟ್ ಸೈಡು ಒಬ್ಬರು ಮಹಿಳೆ ಇದ್ದರು ಕಾರ್ನಲ್ಲಿ, ಪತಿ ಪಕ್ಕದಲ್ಲಿ ಈತನೇ ಕಾರ್ ಡ್ರೈವ್ ಮಾಡ್ತಾ ಇದ್ದ. TV ಸ್ಕ್ರೀನ್ನ ರೈಟ್ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಈತ. ಇಬ್ಬರು ಫೋಟೋ ಇದೆ. ಇಬ್ಬರು ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದಿದ್ದು, ಒಬ್ಬ ಹಿಂದೆ ಕೂತಿದ್ದ. ಈ ಫೋಟೋದಲ್ಲಿರೋರು ಸಾವನ್ನಪ್ಪಿರೋದು ಅಂತ. ಕಾನೂನು ಮೊದಲಿಗೆ ಭಯ ಬರಬೇಕು. ಕಾನೂನು ಬಗ್ಗೆ, ಪೊಲೀಸರ ಬಗ್ಗೆ ಭಯ ಬರಬೇಕು. ಇಲ್ಲ ಅಂತಂತಂದ್ರೆ ಹಿಂಗೆ ಆಗೋದು. ಈಗ ಅರೆಸ್ಟ್ ಮಾಡಿದ್ದಾರೆ ಇವರಿಬ್ರು. JP ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಂದು ಆಕ್ಸಿಡೆಂಟಲ್ ಡೆತ್ ಪ್ರಕರಣ ದಾಖಲಾಗಿರ್ತದೆ. ನಂತರ CCTV ಅದನ್ನ ಪರಿಶೀಲಿಸಲಾಗಿ ಆ ಒಂದು 4-ವೀಲರ್ ಗಾಡಿ ಯಾವ ಹೊಡ್ಕೊಂಡು ಹೋಗಿದೆ, ಆ ಗಾಡಿ ಬೇಕಂತ ಬೆನ್ ಹತ್ಕೊಂಡು ಬಂದು ಹೊಡ್ಕೊಂಡು ಹೋಗಿರೋದು ಗಮನಕ್ಕೆ ಬರ್ತದೆ. ಇದನ್ನ ಮತ್ತಷ್ಟು ತನಿಖೆ ಮಾಡಿ ನೋಡಿದಾಗ ಒಂದು ಅದಕ್ಕೆ ಮುಂಚೆ, ಈ ಘಟನೆ ಆಗೋ ಮುಂಚೆ, ಸ್ವಲ್ಪ ಹೊತ್ತು ಮುಂಚೆ 2-ವೀಲರ್ ನಲ್ಲಿ ಇದ್ದ ಇಬ್ರು ಹುಡುಗರು ಏನಿರ್ತಾರೆ, ಅವರು ಬಂದು ಮುಖಾಮುಖಿ ರೀತಿ ಕ್ರಾಸ್ ಆಗೋ ಟೈಮ್ ಅಲ್ಲಿ ಈ ಕಾರ್ದು ಕನ್ನಡಿಗೆ ಹೊಡೆದು ಆ ಕನ್ನಡಿ ಮುರಿದು ಹೋಗಿರ್ತಾರೆ. ಇದರಿಂದ ಕೋಪಗೊಂಡ ಕಾರಿನ ಚಾಲಕ ಗಾಡಿನ ಮುಂದೆ ವಾಪಸ್ ತಿರುಗಿಸ್ಕೊಂಡು ಬಂದು ವೇಗವಾಗಿ ಬಂದು ಆ 2-ವೀಲರ್ಗೆ ಗುದ್ದಿ ಅದರಿಂದ ಮರಣ ಹೊಂದುತ್ತಾನೆ. ನಿಜಕ್ಕೂ ಇದೊಂದು ದುರ್ಘಟನೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮೃತ ದರ್ಶನ್ ಅವರ ಸೋದರಿ ಭವ್ಯ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ ಅವರೇ, ನಮಸ್ತೆ. ಆ್ಯಕ್ಚುಲಾಗಿ ಏನಾಯಿತು? ಇದು ನಿಜಕ್ಕೂ ರೋಡ್ ರೇಜ್ ಪ್ರಕರಣ ಅಂತಂದರೆ ಇಷ್ಟರ ಮಟ್ಟಕ್ಕೆ ಸೀರಿಯಸ್ ಆಗಿ ತಗೊಂಡು ಈ ರೀತಿಯಾಗಿ ಕೊಲೆ ಮಾಡೋ ಹಂತಕ್ಕೆ ಬರ್ತಾರೆ ಅಂದರೆ ನಿಜಕ್ಕೂ ನಮಗೂ ಕೂಡ ಭಯ ಆಗ್ತಾ ಇದೆ. ಏನು ಹೇಳ್ತೀರಿ? ನೋಡಿ ಸರ್, ಯಾವ ತರ ಆಗಿದೆ ನೋಡಿ ಸರ್, ನೀವೇ ನೋಡಿ. ನಿಜ ನಿಜ. ಒಂದು ಜೀವನೇ ತೆಗ್ದಿದ್ದಾರೆ ಸರ್. ಹೌದು ಅಲ್ವಾ ಸರ್? ಒಂದು ಜೀವಗೆ ತುಂಬಾ ಬೆಲೆ ಇದೆ. ನಿಜ ನಿಜ. ಒಂದು ಜೀವನ ಹುಟ್ಟಿಸ್ಬೇಕಂತ ಅಂದ್ರೆ ಒಂದು ಮಗುನ ಎತ್ತಕ್ಕೆ ಎಷ್ಟು ಕಷ್ಟ ಪಟ್ಟಿರ್ತಾರೋ ತಾಯಿ, ನಿಜ ನಿಜ. ಅಷ್ಟು ಕಷ್ಟ ಪ್ರಾಣ ನಾವು ಉಳಿಸ್ಕೊಳಕ್ ಅಷ್ಟು ಕಷ್ಟ ಪಡ್ತಾರೆ ಮನುಷ್ಯ, ಅಲ್ವಾ? ನಿಜ ನಿಜ. ಎಷ್ಟೊತ್ತು ಗೊತ್ತಾಯ್ತು ನಿಮಗೆ ಹಿಂಗೆಲ್ಲ ಆಯ್ತು ಅಂತ? ಸರ್ ಅವ್ರನ್ನ ಎಷ್ಟೊತ್ತು ಗೊತ್ತಾಯ್ತು ನಿಮಗೆ ಭವ್ಯ ಅವರೇ ಇದೆಲ್ಲ? ಸರ್ ನಮಗೆ ಅದು ಇನ್ಸಿಡೆಂಟ್ ಆಗಿರೋದು 9:45 ಆಗಿದೆ. ನಮಗೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು.
9:45 ಆಗಿದೆ ಅದು. ಓಕೆ ನಮಗೆ ಗೊತ್ತಾಗಿರೋದು 12:54 ಅವ್ರ ಫ್ರೆಂಡ್ ಫೋನ್ ಮಾಡ್ದ ನಮಗೆ. ಓಕೆ ಓಕೆ ಹಾಸ್ಪಿಟ್ಲಿಗೆ ಸೇರ್ಸಾದ್ಮೇಲೆ ಅಲ್ಲಿ ಇದೆಲ್ಲ ಆಗಿದೆ ಅಂದಾಗ. ಆಸ್ಪತ್ರೆಗೆ ಯಾರು ಸೇರ್ಸಿಲ್ಲ ಸರ್. ಓಕೆ ಓಕೆ ಆಸ್ಪತ್ರೆಗೆ ಯಾರು ಸೇರ್ಸಿಲ್ಲ. ಹಾ 12:45ಗೆ ಫೋನ್ ಮಾಡಿ ಅಕ್ಕ ಆಕ್ಸಿಡೆಂಟ್ ಆಗಿದೆ ನಿಮ್ ತಮ್ಮಂಗೆ, ಹಾ ಇಲ್ಲೇ ಇದ್ದೀರಿ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ರು ಸರ್ ನಮಗೆ. ಎಲ್ಲಿ ಎಲ್ಲಿದೀವಿ ಅಂತ ಹಾಸ್ಪಿಟ್ಲ್ ಹತ್ರನಾ ಅಥವಾ? ಇಲ್ಲ ಸರ್, ಆಸ್ಪತ್ರೆ ಹತ್ರನೂ ಇಲ್ಲ, ಏನೂ ಇಲ್ಲ. Okay. ಚುಂಚಕಟ್ಟ ಹತ್ರ ಇದೀವಿ ಅಂತ ನಮಗ್ ಹೇಳಿದ್ರು. ಓಕೆ ಎಲ್ಲಪ್ಪ ಆಕ್ಸಿಡೆಂಟ್ ಆಗಿದೆ ಅಂತ ಕೇಳಿದಿಕ್ಕೆ, ಅಕ್ಕ ಇಲ್ಲೇ ಮಾರಮ್ಮ ದೇವಸ್ಥಾನ ಹತ್ರ ಇದೀವಿ, ಚುಂಚಕಟ್ಟ ಹತ್ರ ಇದೀವಿ, ಹಾ ನಿನ್ ತಮ್ಮನ್ನ ಇಲ್ಲೇ ಕುಂಡಿಸ್ಕೊಂಡಿದೀನಿ ಅಕ್ಕ, ತಲೆ ಸುತ್ತಿದೆ ಅಷ್ಟೇ ಅಂತ ಆ ಹುಡ್ಗ ಹೇಳ್ದ ನಮಗೆ. ಓಕೆ ಓಕೆ ಆಮೇಲೆ ನಾವು ಫೋನ್ ಮಾಡ್ಕೊಂಡು ಎಲ್ಲಿದಾರೆ ಅಂತ ಕೇಳ್ಕೊಂಡು ಹೋದ್ವಿ. ಹ್ಮ್ ಹ್ಮ್ ಹೋದಾಗ ಈ ಹುಡ್ಗ ಅಕ್ಕ ಇಲ್ಲೇ ಇದಾರೆ ಬನ್ನಿ ಅಂತ ಅನ್ಬಿಟ್ಟು ಈ ರೋಡ್ ಅಲ್ಲ ಈ ರೋಡ್, ಈ ರೋಡ್ ಅಲ್ಲ ಈ ರೋಡ್ ಅಂತ ಈ ಹುಡ್ಗ ಕರ್ಕೊಂಡು ಹೋದ ನಮ್ಮನ್ನ. ಓಕೆ ಆ ಹುಡ್ಗ ನನ್ ತಮ್ಮ ಎಷ್ಟೋ ದೂರದಲ್ಲಿದ್ದಾನೆ, ಈ ಹುಡ್ಗ ಬಂದ್ ಎಲ್ಲೋ ಇದ್ದಾನೆ. ಓಕೆ ಓಕೆ ಇನ್ಸಿಡೆಂಟ್ ನಡೆದಿರೋ ಹುಡ್ಗ ಎಲ್ಲೋ ಇದ್ದಾನೆ ಹಾ ಅಂದ್ರೆ ಅವನ್ ಜೊತೆಲಿ ಇದ್ದವನು. ವರುಣ್ ಬಂದಿ ಎಲ್ಲೋ ಇದ್ದಾನೆ, ಓಕೆ ನನ್ ತಮ್ಮ ಬಂದಿ ಅಲ್ಲಿ ಇವಾಗ ಏನು ಪ್ರೆಸೆಂಟ್ ಇದಾಗಿದ್ಯೋ ಆಕ್ಸಿಡೆಂಟ್ ವಿಡಿಯೋ ನೋಡ್ತಾ ಇದೀವಲ್ಲ ಅಲ್ಲೇ ಇದ್ದಾನೆ ಅವನು ಅಂತ. ಅಲ್ಲೇ ಇದ್ದಾನೆ, ಅಲ್ಲೇ ಬಿದ್ದಿದ್ದಾನೆ. ಓಕೆ ನಾವು ಸಡನ್ ಆಗಿ ಹೋದ್ವಿ. ಓಕೆ ಏನು ಯಾಕಡೆ ಏನಾಯ್ತು ಏನಂತ ಅಂದ್ಬಿಟ್ಟು ನೋಡಿದ ತಕ್ಷಣ ನಾವು ಆಲ್ರೆಡಿ ಮಗುನ್ ನೋಡಿದ ತಕ್ಷಣನೇ ನಮಗೆ ತುಂಬಾ ಗಾಬರಿ ಆಗಿ ಪ್ರಜ್ಞೆ ಇಲ್ದೇ ಇರೋ ಸ್ಥಿತಿಲಿ ಇದ್ದ. ಅವ್ನು ಹೇಳ್ದಂಗೆ ತಲೆ ಸುತ್ತ ಬಂದಿದೆ ಕೂತಿದ್ದೇನೆ ಅಂತ ಇರ್ಲಿಲ್ಲ. ತಲೆ ಸುತ್ತಿ ಏನು ಬಂದಿಲ್ಲ ಸರ್ ಅವ್ರಿಗೆ. ಏನ್ ಬಂದಿದೆ ಏನ್ ನಡೆದಿದೆ ನಮಗಂತೂ ಪ್ರೆಸೆಂಟ್ ಗೊತ್ತಿಲ್ಲ. ನಾವು ನೋಡಿದಾಗ ಮಗು ಇದ್ದಿಲ್ಲ ಸರ್. ನಾವೇ ಎತ್ಕೊಂಡು ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೀವಿ. ಹೌದು ಸರ್. ಆಸ್ಪತ್ರೆ ಕರ್ಕೊಂಡು ಹೋದಾಗ ಡಾಕ್ಟರ್ ಏನಂದ್ರು? ಡಾಕ್ಟರ್ ನಮ್ಮನ್ನು ಕೇಳಿದ್ರು ಸರ್, ಕೇಳಿದ್ರು ಏನಾಗಿದೆ ಏನಂತ. ಮೇಡಮ್ ಹಿಂಗ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ನೋಡಿ ಮೇಡಮ್, ಏನು ಪ್ಲೀಸ್ ಜೀವ ಉಳಿಸ್ಕೊಡಿ, ನಮ್ ತಮ್ಮನ್ಗೆ ಜೀವ ಉಳಿಸ್ಕೊಡಿ ಅಂತ ನಾನು ನಮ್ಮ ಹಸ್ಬೆಂಡ್ ತುಂಬಾ ಗೋಗರದ್ವಿ. ಆಲ್ರೆಡಿ ನಾವ್ ಕರ್ಕೊಂಡು ಹೋದಾಗೇನೆ ಇಲ್ಲೇ ಪ್ರಾಣ ಹೋಗ್ಬಿಟ್ಟಿತ್ತು ಸರ್. ಈಗ ಆಕ್ಚುಲ್ ಆಗಿ ಆಗಿದ್ದೇನು ಅಂತ ಅವ್ನ ಫ್ರೆಂಡ್ ಏನಾರು ಹೇಳಿದ್ರ? ಏನಕ್ಕೆ ಆಕ್ಸಿಡೆಂಟ್ ಆಯ್ತಪ್ಪ ಹಿಂಗಾಯ್ತು ಅಂತ? ಸರ್ ಏನು ನಮ್ಮ ಹತ್ರ ಮಾತಾಡಿಲ್ಲ ಸರ್, ಏನು ಮಾತಾಡಿಲ್ಲ. ಇಷ್ಟೇ ನಮ್ಗೆ ಹೇಳಿದ್ದು, ಅಕ್ಕ ಆಕ್ಸಿಡೆಂಟ್ ಆಗಿದೆ, ನಿಮ್ ತಮ್ಮ ಇಲ್ಲಿ ಕುಂಡಿಸಿದೀವಿ, ತಲೆಲಿ ಬ್ಲಡ್ ಹೋಗ್ತಾ ಇದೆ, ತಲೆ ಸುತ್ತಿ ಕೂತಿದ್ದಾನೆ ಅಷ್ಟೇ ಸರ್ ಹೇಳಿದ ಹುಡ್ಗ. ಅದಾದ್ಮೇಲೆ ಹಾಸ್ಪಿಟಲ್ ಸೇರಿಸಿ ಇದೆಲ್ಲ ಆದ್ಮೇಲೂ ಅವ್ನ ಫ್ರೆಂಡ್ ಅವ್ನ ಜೊತೆಗಿದ್ದವನು ಏನು ಹೇಳಿಲ್ವಾ? ಹಿಂಗಿಂಗೆ ಕಾರ್ದು ಮಿರರ್ದು ಹೊಡೆದೋಗಿತ್ತು ಫಾಲೋ ಮಾಡ್ಕೊಂಡು ಏನು ಹೇಳಿಲ್ಲ ನಮಗ್. ಯಾವಾಗ ವಿಡಿಯೋ ಪುಟ್ಟೇನಹಳ್ಳಿ ಸ್ಟೇಷನ್ ಅವರು ಮತ್ತೆ ಟ್ರಾಫಿಕ್ ಪೊಲೀಸ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಸರ್, ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅವರು ಹಿಂಗಲ್ಲ ಹಿಂಗಾಗಿದೆ ಅಂತ ಎಲ್ಲ ತುಂಬಾ ಸ್ಟೇಟ್ಮೆಂಟ್ ಕೊಟ್ರು ಸರ್ ನಮಗೆ. ಓಹೋ, ಹಾಗಾದ್ರೆ ನಿಮ್ಗೆ ಪೊಲೀಸರ ಮುಖಾಂತರನೇ ಈ ರೀತಿಯಾಗಿ ಆಗಿದೆ ಘಟನೆ ಅನ್ನೋದು ಗೊತ್ತಾಗಿದ್ದು? ಹೌದು ಸರ್, ಅವರಿಂದಾನೇ ಗೊತ್ತಾಗಿರೋದು. ನಮ್ಮಷ್ಟಕ್ಕೆ ನಮ್ಗೆ ಏನು ಈ ಹುಡುಗ ಒಂದೇ ಒಂದು ಮಾತು ಕೂಡ ನಮಗೆ ಏನು ಹೇಳಿಲ್ಲ ಸರ್. ವರುಣ್ ಏನಾದ್ರೂ ಮುಚ್ಚಿಡ್ತಿದ್ದಾನೆ ಅಂತ ಏನಾದ್ರು ಅನಿಸ್ತಿದ್ಯಾ ನಿಮ್ಗೆ ಅವ್ನ ಜೊತೆಗಿದ್ದವನು? ಇಲ್ಲ ಸರ್, ಆ ಹುಡ್ಗಂದ್ ಏನು ಇಲ್ಲ ಸರ್. ಆ ಹುಡ್ಗ ಏನಾಗಿದೆ ಪ್ರೆಸೆಂಟ್ ಅದನ್ನ ಹೇಳಿದಾನೆ ಸರ್. ಆ ಹುಡ್ಗ ಏನು ಹೇಳಿಲ್ಲ ಸರ್, ಅವನು ನಮ್ಮ ಹತ್ರ ಏನು ಹೇಳಿಲ್ಲ ಸರ್. ನಮ್ಗೆ ಅದೇನಾಯ್ತು ಅಂತಾನು ಗೊತ್ತಿಲ್ಲ. ನಮ್ಗೆ ಯಾವಾಗ ಈ ವಿಡಿಯೋಗಳು ಇದೆಲ್ಲ ನೋಡಿದ್ವು ಅವಾಗೇ ಸರ್ ಗೊತ್ತಾಗ. ವರುಣ್ಗೇನಾಗಿಲ್ಲ? ವರುಣ್ಗೆ ಕೈ ಕಾಲೆಲ್ಲ ಗಾಯ ಆಗಿತ್ತು ಸರ್. ಕೈ ಏಟಾಗಿದೆ ಸರ್, ಅವನಿಗೆ ಕೈ ಏಟಾಗಿದೆ ಸರ್. ಕೈ ಏಟಾಗಿದೆ ಮಗುಗೆ, ಅವನಿಗೂ ಏಟಾಗಿದೆ ಸರ್. ಫೈನ್. ಥ್ಯಾಂಕ್ ಯು ಭವ್ಯ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿದ್ದಾರೆ. ವೆಂಕಟೇಶ್, ಈಗ ತಾನೇ ಅವರ ಸೋದರಿ ಭವ್ಯ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಜೊತೆಗೆ ಆತನ ಫ್ರೆಂಡು ಇನ್ನೂ ಕೂಡ ಬದುಕಿದ್ದಾನೆ ಅಂತೇಳಿ ಅವರ ಸಿಸ್ಟರ್ನ ಕರ್ಕೊಂಡು ಬಂದು ಆಮೇಲೆ ಆಸ್ಪತ್ರೆಗೆ ಸೇರಿಸಿದಾಗ ಆತನ ಮೃತನ ವಿಚಾರ ಗೊತ್ತಾಗಿದ್ದು ಅಂತ. ಈಗ ಅದರ ಹಿಂದಿನ ಘಟನೆ, ಈಗ CCTV ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ ಆಕ್ಸಿಡೆಂಟ್ ಆಗಿದ್ದು. ಅದರ ಹಿಂದಿನ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಏನೇನು ಮಾಹಿತಿ ಸಿಕ್ತು ನಿಮಗೆ? ಶರತ್, ಏನಂತ ಹೇಳಿದ್ರೆ ಕಳೆದ 25ನೇ ತಾರೀಕು ಈ ಒಂದು ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಶ್ರೀರಾಮ ಬಡಾವಣೆ ಏನಿದೆ, ಈ ಒಂದು ಬಡಾವಣೆಯಲ್ಲಿ ಕಾಣುವಂತಹ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಕಾಣುವಂತಹ ಒಂದು ಮಾರ್ಗದಲ್ಲಿ ಒಂದು ಬೈಕ್ ಬರ್ತಾ ಇರುತ್ತೆ. ಬೈಕಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ಒಂದು ಕಾರ್ ಬರುತ್ತೆ. ಕಾರ್ ಬಂದು ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗುತ್ತೆ. ಅದಾದ ಬಳಿಕ ಕಾರ್ಗೂ ಮತ್ತೆ ಬೈಕ್ಗೂ ಕೂಡ ಟಚ್ ಆಗುತ್ತೆ. ಕಾರ್ನ ಒಂದು ಬೈಕ್ ಮಿರರ್ ಟಚ್ ಆದ ಕಾರಣಕ್ಕೆ ಆತ ಗಾಡಿಯನ್ನ ನಿಲ್ಲಿಸಿ ಈ ಒಂದು ಬೈಕ್ನ ಓನರ್ ಹತ್ರ ಮಾತಾಡ್ತಾನೆ. ಆ ಹುಡುಗ ಈ ಒಂದು ಬೈಕಲ್ಲಿ ಇದ್ದಂತವ್ರು ಕೂಡ ದರ್ಶನ್ ಮತ್ತು ವರುಣನ್ ಅಂತ ಇಬ್ರು ಯುವಕರು ಇರ್ತಾರೆ. ಈ ಕಾರ್ನಲ್ಲಿ ಈ ಆರತಿ ಶರ್ಮಾ ಮತ್ತು ವಿಜಯ್ ಕುಮಾರ್ ಅನ್ನುವಂತವ್ರು ಇರ್ತಾರೆ. ಸೊ ಕಾರನ್ನ ಟಚ್ ಆಗಿದ್ದಕ್ಕೆ ಕಾರಣಕ್ಕೆ ಇಬ್ರು ಕೂಡ ಮಾತಿನ ವಾಗ್ವಾದ ಆಗುತ್ತೆ. ಅದಾದ ಬಳಿಕ ಆತ ಕೂಡ ಏನೋ ಒಂದು ಮಾತನ್ನ ಹೇಳಿ ಮುಂದೆ ವಾಪಸ್ ಬರ್ತಾನೆ. ಸೊ ಅಷ್ಟಕ್ಕೆ ಕೋಪಗೊಂಡಂತಹ ಈ ಬೈಕ್ ಸವಾರ ಮುಂದೆ ಬರ್ತಾನೆ. ಆಗ ಕಾರ್ನ ಮಾಲೀಕ ಆಗಿರುವಂತಹ ಈ ವಿಜಯ್ ಕುಮಾರ್ ಕೂಡ ಅವ್ರನ್ನ ಹಟ್ಟಿಸ್ಕೊಂಡು ಹಿಂದೆ ಬರ್ತಾರೆ. ಬಂದಂತವರೇ ಮೊದಲನೇ ಅಟೆಂಪ್ಟ್ ನಲ್ಲಿ ಕೂಡ ಅವರಿಗೆ ಗುದ್ದುವ ಒಂದು ಪ್ರಯತ್ನ ಮಾಡ್ತಾರೆ. ಆಗ ಮಿಸ್ ಆಗಿ ಈ ಒಂದು ಮಾರ್ಗವಾಗಿ ವಾಪಸ್ ಆಗ್ತಾರೆ. ಅದಾದ ಬಳಿಕ ಇದೇ ಒಂದು ರಸ್ತೆಯಲ್ಲಿ ಮತ್ತೆ ಪುನಃ ವಾಪಸ್ ಹೋಗಿ ಸೊ ಆತ ಹಿಂಬದಿಯಿಂದ ಬರ್ತಾನೆ. ಬಂದಂತವನೇ
ಅಲ್ಲಿ ಮುಂಭಾಗದಲ್ಲಿರುವಂತಹ ಕಾರ್ನ ಜಾಗ ಏನಿದೆ ಆ ಕಾರ್ನ ಬಳಿ ಇದೇ ಒಂದು ಬೈಕ್ ಏನು ಹೋಗ್ತಾ ಇದೆ, ಈ ಒಂದು ಬೈಕ್ ನಲ್ಲಿ ಕಾರ್ ಹೋಗ್ತಾ ಇರುತ್ತೆ ಆ ಸ್ಪಾಟ್ ನಲ್ಲಿ. ಸೊ ಹಿಂಬದಿಯಿಂದ ವೇಗವಾಗಿ ಬಂದು ಡಿಕ್ಕಿಯನ್ನು ಹೊಡಿತಾನೆ. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸರಿಸುಮಾರು ಇಲ್ಲಿಂದ 50 ಮೀಟರ್ನಷ್ಟು ದೂರ ಬೈಕ್ ನ ಸಮೇತವಾಗಿ ವರುಣ್ ಮತ್ತು ದರ್ಶನ್ ಇಬ್ರು ಕೂಡ ಬೀಳ್ತಾರೆ. ಸೊ ಈ ಆಕ್ಸಿಡೆಂಟ್ ಅನ್ನ ಮಾಡಿದ ನಂತರ ಈ ಬೈಕ್ ಅನ್ನ ನಿಲ್ಲಿಸದೆ ಆತ ಎಸ್ಕೇಪ್ ಆಗ್ತಾನೆ. ಸ್ಥಳೀಯರು ಕೂಡ ನೋಡಿ ವಾಪಸ್ ಅಲ್ಲಿಂದ ಏನೋ ಒಂದು ಶಬ್ದ ಬಂತಂತ ಹೇಳಿ ಬರುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಇದಾದ ಬಳಿಕ ಮಾಡುವಂತಹ ಕೆಲಸ ಅಂತ ಹೇಳಿದ್ರೆ ಈ ವಿಜಯ್ ಕುಮಾರ್ ದಂಪತಿಗಳು ಕಾರನ್ನ ಒಂದು 100 ಮೀಟರ್ಗಳ ದೂರದಲ್ಲಿ ನಿಲ್ಲಿಸಿ ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡ್ಬಂದು ಈ ಒಂದು ಜಾಗದಲ್ಲಿ ಬಿದ್ದಿದ್ದಂತಹ ಅವರ ಕಾರ್ನ ಸ್ಪೇರ್ ಪಾರ್ಟ್ಸ್ ಏನಿರುತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಯಾವ್ದಾದ್ರು ಸಾಕ್ಷಿ ಸಿಗಬಹುದು ಅಂತ ಹೇಳಿ. ಸೊ ಇದಾದ ಬಳಿಕ ಒಂದು ಈ ಘಟನೆಗೆ ಸಂಬಂಧಪಟ್ಟಂತೆ ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಒಂದು ಟ್ರಾಫಿಕ್ ಸ್ಟೇಷನ್ ನಲ್ಲಿ ತನಿಖೆಯನ್ನ ಮಾಡ್ತಾರೆ. ತನಿಖೆಯ ಸಂದರ್ಭದಲ್ಲಿ ಇದೊಂದು ಉದ್ದೇಶಪೂರ್ವಕವಾಗಿ ಆಗಿರುವಂತಹ ಒಂದು ಹತ್ಯೆ ಅಂತ ಹೇಳಿ ತಿಳಿದು ಬರುತ್ತೆ. ಈ ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದ್ದು ಈ ಒಂದು ಮನೆಯಲ್ಲಿರುವಂತಹ ಒಂದು ಸಿಸಿಟಿವಿ ಏನ್ ಕಾಣ್ತಾ ಇದೆ ಆ ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಆಗ ಆ ಪೊಲೀಸರು ಕೂಡ ಈ ಒಂದು ಆಕ್ಸಿಡೆಂಟ್ ಮಾಡಿದಂತಹ ಕಾರ್ನ ನಂಬರ್ ಅನ್ನ ಪತ್ತೆ ಹಚ್ತಾರೆ. ಅವ್ರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸೊ ಅವರು ಹೇಳುವಂತಹದ್ದು ಏನಂತ ಹೇಳಿದ್ರೆ ಕಾರ್ಗೆ ಬೈಕ್ ಟಚ್ ಆಗಿದ್ದಕ್ಕೆ ಅವರು ಬೈದ್ರು ಅಂತ ಹೇಳಿ. ಸೊ ಇಷ್ಟಕ್ಕೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಸೊ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತಹ ವರುಣ್ ಹೇಳ್ತಾ ಇರುವಂತಹದ್ದು ಬೈಕಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕಾರ್ನ ಹಿಂಬದಿಯಿಂದ ಬಂದು ಆಕ್ಸಿಡೆಂಟ್ ಅನ್ನ ಮಾಡಿ ಹತ್ಯೆಯನ್ನ ಮಾಡಿದ್ರು ಅಂತ ಹೇಳಿ. ಸೊ ಇವತ್ತಿಗೆ 3 ದಿವಸ ಆಗಿದೆ. ದರ್ಶನ್ ಅನ್ನ ಕಳೆದುಕೊಂಡು ಅವರ ಕುಟುಂಬಸ್ಥರು ಕೂಡ ಅವರು ಶ್ರೀರಂಗಪಟ್ಟಣಕ್ಕೆ ತೆರಳಿ ದರ್ಪಣವನ್ನು ಬಿಟ್ಟು ಬರ್ತಾ ಇರುವಂತದ್ದು. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈಗಾಗಲೇ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಗಾಡಿಗಳು ಟಚ್ ಆಗೋದು ಕೂಡ ಕಾಮನ್ ಆಗಿರುತ್ತೆ. ಇಷ್ಟಕ್ಕೆ ಈ ರೀತಿಯಾಗಿ ಕೋಪಗೊಂಡು ಹತ್ಯೆ ಮಾಡುವಂತ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ದುರಂತ ಅಂತಾನೆ ಹೇಳ್ಬೋದು. ಇವು ಸಾಮಾನ್ಯವಾದಂತಹ ಒಂದು ರೋಡ್ ರೇಜ್ ಪ್ರಕರಣಗಳ ಅಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರು ಕೂಡ ಸಾಕಷ್ಟು ಬಾರಿ ಹೇಳಿರ್ತಾರೆ ರೋಡ್ ರೇಜ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರಿಗೆ ಬುದ್ಧಿ ಹೇಳುವಂತ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇನ್ನು ಈ ವಿಜಯ್ ಕುಮಾರ್ ಏನಿದ್ದಾನೆ ಈತ ಮಾರ್ಷಲ್ ಆರ್ಟ್ಸ್ ಅನ್ನ ಹೇಳ್ಕೊಡ್ತಾ ಇದ್ದಂತಹ ವ್ಯಕ್ತಿ ಅಂತ ಹೇಳಿ ಕೂಡ ಗೊತ್ತಿದೆ. ಸೊ ಈ ರೀತಿ ಆದಂತಹ ಕೃತ್ಯಕ್ಕೆ ಸದ್ಯ ಈಗ ದರ್ಶನನ ಕಳೆದುಕೊಂಡ ಕುಟುಂಬಸ್ಥರು ಅನಾಥರಾಗಿದ್ದಾರೆ. ಅಲ್ಲದೆ ಇನ್ನ ವರುಣ್ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಕೋಪದ ಕೈಗೆ ಬುದ್ಧಿ ಕೊಟ್ಟಂತಹ ವಿಜಯ್ ಕುಮಾರ್ ದಂಪತಿಗಳು ಈಗ ಕೊಲೆ ಆರೋಪವನ್ನು ಹೊತ್ತು ಪೊಲೀಸ್ ಠಾಣೆಯಲ್ಲಿ ಇರುವಂತಹದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್.